ಸರ್ ಹೇಳಿರತಕ್ಕಂತ ಮಾತು ದಿಟ ಅದ. ಹೌದು ಕರೆ ಇಲ್ಲಿ ಸರ್ ಹೇಳಿರತಕ್ಕಂತ ಮಾತದೊಳಗ ಒಂದೇ ಒಂದು ಮರ್ಮ ಅದ. ಏನ್ ಮರ್ಮ ಐತ್ರಿ? ಭಗವಂತ ದಾನದ ರೂಪದೊಳಗ ಸೂರ್ಯ ಕೊಟ್ಟಾನ, ನೀರು ಕೊಟ್ಟಾನ, ಗಾಳಿ ಕೊಟ್ಟಾನ. ಈಗ ಮಳಿ ಯಾಕೆ ಕೊಡಲಾಗ್ಯಾನ? ಏಯ್ ಮತ್ ಮಳಿ ಬರ್ಲಾಗ್ಯದಲ್ರಿ ಈಗ. ಹಂಗಲ್ಲ, ಇಲ್ಲಿ ಕೇಳು. ಗಾಳಿ ಕೊಟ್ಟಾನ. ಹೌದು, ಈ ಗಾಳಿದಿಂದ ನೀವು ಏನ್ ಮಾಡ್ಕೊಳಕತ್ತೀರಿ? ದುರುಪಯೋಗ ಮಾಡ್ಕೊಳಕತ್ತೀರಿ. ಏನ್ ದುರುಪಯೋಗ? ಭಗವಂತ ನೀರು ಕೊಟ್ಟಾನ. ಹೌದು, ಈ ನೀರಿನಿಂದ ನೀವೇನ್ ಮಾಡ್ಲಕತ್ತೀರಿ? ಧಾನದ ರೂಪದೊಳಗ 100 ಗ್ರಾಮದೊಳಗ ಬಂದ ಬಲಗಾಲ ಇಟ್ಟ. ಹೌದು, ದೊಡ್ಡ ಸಾವುಕಾರನ ಮನಿ ಶಾಂತಿಯಾಗಿತ್ತು. ಹೌದು, ದೊಡ್ಡ ಸಾವುಕಾರನ ಮನಿ ಶಾಂತಿಯಾಗಿತ್ತು. ಹೌದು. ಶಾಂತಿ ಆಗಿರ್ತಕ್ಕಂತ ಸಂದರ್ಭದೊಳಗ ಆ ಮನಿಗೆ ಹೋಗಿ ನಿತ್ತ ಬಹುತಾಂದೇಹಿ ಭಿಕ್ಷೆ ತಂದ. ಹೌದು, ಕಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಏನೈತ್ರಿಪ್ಪ? ಕಲಾ ಪ್ರೇಕ್ಷಕರಲ್ಲಿ, ಕಲಾ ಪಂಡಿತರಲ್ಲಿ, ಕಲಾ ರಸಿಕರಲ್ಲಿ ಕೂಡ ಹೌದು, ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಒಂದು ಕಡೆ ಜ್ಞಾನಿ ಮಾತು ಹೇಳ್ತಾರ ಅವರು. ಏನ್ರಿ ಸರ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರಲ್ಲ, ಪಂಡಿತರಲ್ಲ. ಹೌದು, ಕಣ್ಣಿಗೆ ಕಾಣುದು ಚೊಕ್ಕ ಬಂಗಾರ ಅಲ್ಲ, ಹೊರಗಲಿಗೆ ಹಚ್ಚಿ ನೋಡಿಂದ ನಮ್ಮ ಕುಮಾರ ಕಕ್ಕಯ್ಯ, ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ತಾರ. ಹೌದು, ಇದೇ ಮಾತು ಯಾಕೆ ಕೇಳ್ಬೇಕ್ರಿಪ್ಪ? ಹೊಲದೊಳಗ ಹತ್ತಿನೇ ಬಿತ್ತು, ತೊಗರಿನೇ ಬಿತ್ತು, ಇನ್ನಿತರ ದವಸ ಧಾನ್ಯಗಳನ್ನೇ ಬಿತ್ತು. ಹೌದು, ಎಲ್ಲಾನು ಕಾಳಾಗಿ ನಮ್ಮ ಬಾಯಾಗ ಬಂದು ಬೀಳ್ತಾವಲ್ಲ, ಬರಂಗಿಲ್ಲ. ಇಲ್ರಿಪ್ಪ, ಸ್ವಲ್ಪ ವಾತಾವರಣಕ್ಕ ಹಂಗ ಹಿಂಗ ಉದುರಿ ಹೌದು, ಎಷ್ಟು ಭೂಮಿ ಪಾಲಾಗ್ಬೇಕಾಗ್ಯದ, ಭೂಮಿಗೆ ಪಾಲಾಗ್ತದ. ಹೌದು, ಎಷ್ಟು ಮನುಷ್ಯನ ಬಲಿ ಉಳಿಬೇಕಾಗ್ಯದ, ಅದು ಮನುಷ್ಯಾಗ ದಕ್ತ. ಹೌದು, ಹೌದು. ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರಲ್ಲ, ಪಂಡಿತರಲ್ಲ. ಹಾ, ಹಿಂಗಂದ್ರೆ ಏನ್ರಿ ಬಾಬಾ? ಪುರಾಣ ಪ್ರವಚನ ಅಂತಕ್ಕಂತಹದ್ದು. ಹೌದು, ಮುತ್ಯಾಗೋಳ ಕಟ್ಟಿ ಮೇಲೆ ಕೂತ ಹೌದು, ಸವಿಸ್ತಾರ ರೂಪದೊಳಗ ಹಾ, ಪುರಾಣಗಳನ್ನ ಹೇಳ್ತಿರ್ತಾರ. ಹೌದು. ಹಿಂದಕಿನ ಕತ್ತಿಗಳು ಹೇಳ್ತಾರ ಅವ್ರು ಹಿರಿಯರು. ಹಿಂದಕಿನ ಕತ್ತಿ ಅಲ್ಲ, ಮುಂದಾಗ್ತಕ್ಕಂತ ಭವಿಷ್ಯವಾಣಿ ಕೂಡ ಹೇಳ್ತಾರ ಅವ್ರು. ಹೌದು, ಅಂತ ಜ್ಞಾನ ಹಿರಿಯರ ಬಲ್ಲಿ ಇರ್ತದ, ಈ ಪಟಕದ ಮುತ್ಯಾರ ಬಲ್ಲಿ. ಏಯ್, ನಂಬಲ್ಲಿ ಏನ್ ಇರ್ತದ್ರಿ? ಇರ್ತದ. ಹೌದು, ಮುತ್ಯ ಕೂತ್ ಕಟ್ಟಿ ಮೇಲ ಪ್ರವಚನ ಹೇಳ್ತಾನ. ಕರೆ ಮುತ್ಯ ಒಂದು ಮಾತು ಏನ್ ಹೇಳ್ತಾನ? ಏನ್ರಿ? ಬದನಿಕಾಯಿ ತಿನ್ಬ್ಯಾಡ್ರಿ, ಜರ್ ಕರ್ತ ಬದನಿಕಾಯಿ ತಿಂದ್ರಿ ಅಂದ್ರೆ ನಿಮ್ಮ ಶರೀರಕ್ಕ ಹದಗೆಡ್ತದ, ರೋಗ ರುಜಿನಗಳಿಂದ ಕೂಡ್ತದ ತಿಳ್ಕೊಂಡು ಮುತ್ಯ ಹೇಳ್ತಾನ. ಕಟ್ಟಿ ಮೇಲೆ ಕೂತ್ ಹೇಳ್ತಾನ. ಮತ್ತ ಮನ್ಯಾಗ ಹೋಗಿ ಏನ್ ಮಾಡ್ತಾನ? ಆಯ್ ಕೈಲಿ ಯಾಕಂತ ಕೇಳಿದ್ರ ಮುತ್ಯ ಹೇಳ್ತಾನ. ಹೌದು, ಕರೆ ಅದೇ ಮುತ್ಯಾನೆ ಹೋಗಿ ಆಯಿ ಕೈಲಿ ಅಡಗಾಯಿ ಮಾಡಿಸ್ಕೊಂಡು ಹೊಡಿತಾನ. ಚಪಾತಿ ಕೂಡ ಹಜಗೊಂಡ್ ಹೊಡಿತಾನ ಮ್ಯಾತಗ. ಅದಕ್ಕ ಈಗಿನ ಜೈಮಾನ ಹಿಂಗದ. ಹೌದು, ಅದಕ್ಕೆ ಇವತ್ತಿನ ದಿವಸ ಕಾರ್ಯಕ್ರಮ ಬಾಳ ಚಂದ ನಡೆದವ್ರಿ. ಬಾಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಸುಗಮವಾಗಿ ಸಾಗಿ ಹೊಂಟಿದಾವ್. ಹೌದು, ನಮ್ಮ ಜೊತೆಯಲ್ಲಿ ಹಾಡುತ್ತಿರತಕ್ಕಂತ ಶ್ರೇಷ್ಠ ಕಲಾವಿದರು ಕೂಡ. ಹೌದು, ನಮ್ಮ ಭೂತಾಳ ಸರ್ ಅವರು ಬಹಳ ಉತ್ತಮ ರೀತಿಯಿಂದ ಹಾಡ್ಲಕತ್ತಾರ. ಹೌದು, ನಾವು ಹಾಡ್ಲಕತ್ತೇವೆ. ಹೌದು. ಕರೆ ಈ ಮಾನವ ಜನ್ಮ ಏನಾಗ್ಯದ್ರಿ? ಮಾನವ ಜನ್ಮ, ಮನುಷ್ಯ ಜನ್ಮ, ಭೂಮಿ ಮ್ಯಾಲ ಹುಟ್ಟಿ ಬಂದ ಮ್ಯಾಲ ಹೌದು, ಒಂದು ಸಾಧನೆ ಮಾಡ್ಬೇಕಾಗ್ಯದ. ಏನು ಸಾಧನೆ ಮಾಡ್ಬೇಕ್ರಿ? ಎಂತ ಸಾಧನೆ ಮಾಡ್ಬೇಕಾಗ್ಯದ ಕೇಳಿದ್ರ? ಎಂತದ್ರಿಪ್ಪ? ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ, ಹೌದು, ಕನ್ನೊಳ್ಳಿ ಗ್ರಾಮದೊಳಗ ಹೌದು, ದೊಡ್ಡಪ್ಪ ಮಹಾರಾಜ್ ಅಂತ ಹೇಳಿ ಆಗಿ ಹೋದ. ಹೌದು, ಹೌದು. ಹೆಂಗಾಗಿ ಹೋದ್ರಿ ಅವರು? ದೊಡ್ಡಪ್ಪ ಮಹಾರಾಜ್ ಅಂತ ತಿಳ್ಕೊಂಡು ಆಗಿ ಹೋದ. ಆ ದೊಡ್ಡಳ್ಳಿ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜನ ಗುರು ಹೌದು, ಬಂತನಾಳ ಶಂಕರಲಿಂಗ. ಹೌದು. ಇಬ್ರು ಕೂಡಿ ದೇಶ ಸಂಚಾರ ಮಾಡ್ಕೋತ ಹೊಂಟಾರ. ಹೊಂಟಾರಿಪ್ಪ, ಹೊಂಟಾರ. ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ. ಹೌದು, ಎಲ್ಲಿ? ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಸಿಂಧೂರು ಗ್ರಾಮಕ್ಕೆ ಹೋಗಿ ವಸ್ತಿ ಹೊಡೆದಾರ. ಹೌದು, ವಸ್ತಿ ಹೊಡೆದಿರತಕ್ಕಂತ ಸಂದರ್ಭದೊಳಗ ಏನೈತ್ರಿ? ಬಂತನಾಳ ಶಂಕರಲಿಂಗ ಮುತ್ಯ ತನ್ನ ಶಿಷ್ಯನಾಗಿರತಕ್ಕಂತಹ ದೊಡ್ಡಪ್ಪ ಮಹಾರಾಜ್ ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾರಿ? ದೊಡ್ಡ, ಓ, ನನಗ ಹೊಟ್ಟೆ ಬೇರೆ ಹಸ್ತದ, ಊರ ದಂಡಿಗೆ ಬಂದು ವಸ್ತಿ ಆಗ್ಯದ. ಹೌದು, ಇಬ್ರು ಕೂಡಿ ಜಳಕ ಮಾಡಿ ಹೌದು, ನಾ ಇಲ್ಲಿ ಅನುಷ್ಠಾನ ಕುಂದಿರ್ತೇನೋ, ಹೌದು, ನೀ ಊರಾಗ ಹೋಗಿ ಭಿಕ್ಷಾ ಮಾಡ್ಕೊಂಡ ಭಿಕ್ಷಾ ತಗೊಂಡ ನನಗೆ ತಂದು ಉಣಸತ್ ಹೇಳ್ದ. ಹೌದು, ಹೌದು. ಅವಾಗ ಬಂತನಾಳ ಶಂಕರಲಿಂಗ ಮಾತು ತಿಳ್ಕೊಂಡ. ಹೌದು, ಏನ್ ಮಾಡಿದ್ರಿ? ಗುರು ಹೇಳಿರತಕ್ಕಂತ ಮಾತನೆ ವೇದ ವಾಕ್ಯ ತಿಳ್ಕೊಂಡ. ಹೌದು, ದೊಡ್ಡಪ್ಪ ಮಹಾರಾಜ ಜಳಕ ಮಾಡಿ ತನ್ನ ಗುರುವಿಗೋಸ್ಕರ ಭಿಕ್ಷಾಟನೆಗೆ ಹೊಂಟ ಸಿಂಧೂರು ಗ್ರಾಮದೊಳಗ ಬಂದ ಬಲಗಾಲ ಇಟ್ಟ. ಹೌದು, ದೊಡ್ಡ ಸಾವುಕಾರನ ಮನಿ ಶಾಂತಿಯಾಗಿತ್ತು. ಹೌದು,
ದೊಡ್ಡ ಸಾವುಕಾರನ ಮನೆ ಶಾಂತಿ ಆಗಿತ್ತು. ಹೌದು ಶಾಂತಿ ಆಗಿರ್ತಕ್ಕಂತ ಸಂದರ್ಭದೊಳಗ ಆ ಮನೆಗೆ ಹೋಗಿ ನಿತ್ತ ಭೌತಾಂದೇಹಿ ಭಿಕ್ಷೆ ತಂದ. ಹೌದು ಹೌದು ಭೌತಾಂದೇಹಿ ಭಿಕ್ಷೆ ಅಂದ ಕೂಡಲೇನೆ ಸಾವುಕಾರಂದ ಏನ್ರಿ ಎಲ್ಲಾ ಕಡೆಗೆ ಐನಾರುಗಳಿಗೆ ಸ್ವಾಮಿಗಳಿಗೆ ಹುಡುಕ್ಯಾಡ್ಲಕ್ಕಾಗಿ ನಮ್ಮ ಮನೆಗೆ ಐನಾರು ಸ್ವಾಮಿ ಬಂದಂಗಾಗ್ಯದ. ಹೌದು ಅವನಿಗೊಂದು ಬಿಸಿ ಹೋಳಿಗೆ ಹಾಕಿ ಕಳಿಸ್ರಿ ಅಂದ ಕೂಡಲೇನೆ ಹಾ ಹಾ ಆ ಹೆಣ್ಮಗಳು ಗೌಡ್ತಿದ್ದಕ್ಕೆ ಏನು ಮಾಡಿದಳತ್ತ ಕೇಳಿದ್ರ, ಏನ್ ಮಾಡಿದ್ರಿ? ಆ ದೊಡ್ಡಪ್ಪ ಮಹಾರಾಜಗೊಂದು ಸುಡು ಸುಡುವಂತ ಹೋಳಿಗೆ ಕೈಯಾಗ ಕೊಟ್ಟು ಯಪ್ಪ ಉಣ್ಣು ಹೋಗತ್ ಹೇಳಿ ಕಳಿಸಿ ಬಿಟ್ಲು. ಹಾ ದೊಡ್ಡಪ್ಪ ಮಹಾರಾಜ ಬಂದ ಭತ್ತನಾಳು ಶಂಕರಲಿಂಗ ಮುತ್ಯಾನ ಬಲ್ಲಿ ಹಾ ಹಾ ಆ ಗುರುವಿನ ಅಂಗೈ ಅಗಲಾಗಿ ಇಟ್ಟ ಬಿಸಿ ಬಿಸಿ ಹೋಳಿಗೆ, ಹೌದು ಆ ಹೋಳಿಗೆ ತಿಂದ ಅಂದ, ಏನಂತಾರಿ? ಏ ದೊಡ್ಡ, ಓ ಈ ಹೊಲಸು ಶರೀರ ಹಾ ಹಾ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅನ್ನತಕ್ಕಂತ 6 ಗುಣಗಳಿಂದ ಕೂಡ್ಯಾದ. ಹೌದು ಕರೆ ಇದು ಬೇಡಕತ್ತದೋ ಶರೀರ, ಹೌದು ಇನ್ನೊಂದು ಹೋಳಿಗೆ ತಗೊಂಡು ಬಾ ಅಂದ. ಹೌದು ಯಾಕಾಗಲ್ಲಕ್ಕ ತಿಳ್ಕೊಂಡು ಹೌದು ಗುರುವಿನ ಅಪ್ಪಣೆ ಪಡ್ಕೊಂಡು ಬಂದು ಸಾವುಕಾರ ಮನೆ ಮುಂದೆ ನಿತ್ತ. ಸಾವುಕಾರಗಂದ ಭೌತಾಂದೇಹಿ ಭಿಕ್ಷೆ ಅಂದ. ಹೌದಾ ಸಾವುಕಾರ ಮನೆಯಂದ ಹೊರಗೆ ಕಾಲಿಟ್ಟ ಅಲ್ಲೇ ಮಗನ ಸೈ ಹತ್ಯದಲ್ಲಿ ನಿನಗೆ ಬಿಸಿ ಬಿಸಿ ಹೋಳಿಗೆ ಅಂದವ್. ಹೌದು ಹೌದು ಮತ್ತ ಬಂದ ನೀವ ಮಗ. ಅಲ್ಲೋ ಇನಾಯಿಗೆ ನಿನಗೆ ಕಳಿಸಿನಿ ಮತ್ತ ಬಂದಿದಿ ಅಂತ ಕೇಳ್ದ. ಹಾ ಹಾ ಯಪ್ಪ ನನ್ನ ಗುರು ಆ ಮತ್ತೊಂದು ಹೋಳಿಗೆ ಬೇಡ್ಯಾನ, ಹೌದು ಇನ್ನೊಂದು ಹೋಳಿಗೆ ಹಾಕ್ರ ಅಂದ ಕುಳೇನೆ ಸಾವುಕಾರಂದ. ಹಾ ಹಾ ಹೋಳಿಗೆನ ಹಾಕ್ತೇನೆ, ಹೌದು ಕರೆ ನೀ ಗುರುವ ಶಿಷ್ಯನೇ ಕರೆ ಆಗಿದ್ದಂದ್ರ ಹೌದು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳಿ ಹೇಳಿ ಶ್ರುತಿ ಐತಿ. ಗುರುವಿನ ಆಳಿನ ಆಳಾಗಿ ದುಡಿದಿದಿ, ಹೌದು ಆ ಗುರು ಕೊಟ್ಟಿರ್ತಕ್ಕಂತ ನಿಂದೊಂದು ಬಲಗಣ ಕೊಡು ಅಂತ ಹೇಳದ ಸಾವುಕಾರ. ಹೌದಾ ಅವಾಗಂದ ದೊಡ್ಡಪ್ಪ ಮಹಾರಾಜ ಏನಂತಾರಿ? ಹಿಂದ ಮುಂದ ನೋಡ್ಲಿಲ್ಲ ಹಸ್ತಿರ್ತಕ್ಕಂತ ಗುರು ಮತ್ತೊಂದು ಹೋಳಿಗೆ ಬೇಡ್ಯಾನತ್ತ ಹೇಳಿ ಹಾ ಹಾ ತನ್ನ ಬಲಗಣ್ಣ ಹಾ ಕಡಚಿಗಿಟ್ಟುಕೊಂಡು ಕಿತ್ತುಕೊಂಡು ಕಿಶಿಂದ್ರ ಆ ಸಾವುಕಾರನ ಕೈಯಾಗ ಬಲಗುಡ್ಡಿ ಕೊಟ್ಟು ಒಂದು ಬಿಸಿ ಹೋಳಿಗೆ ತಗೊಂಡು ಹೋಗಿ ಗುರುವಿಗೆ ಕೊಟ್ಟ. ಹಾ ಬಲಗೈಯಾಗ ಕಣ್ಣು ಮುಚ್ಚದೆ ಎಡಗೈಯಾಗ ಹೋಳಿಗೆ ಕೊಟ್ಟ. ಅದೊಂದು ಹೋಳಿಗೆ ತಿಂದ ಬಂತನಾಳ ಶಂಕರಲಿಂಗ ಮಹಾರಾಜ್ ಹೇಳ್ತಾನ, ಏನಂತಾನ್ರಿ? ಏ ದೊಡ್ಡ ನನಗೆ ಏನೋ ಹೊಟ್ಟಿ ತುಂಬಿಲ್ಲ, ಹಾ ಹಾ ಇನ್ನೊಂದು ಬಿಸಿ ಹೋಳಿಗೆ ತಗೊಂಡು ಬಾ ಅಂದ. ಹೌದಾ ಮತ್ತ ಹೊಳ್ಳಿ ದೊಡ್ಡಪ್ಪ ಮಹಾರಾಜ ಸಾವುಕಾರನ ಮನೆಗೆ ಬಂದು ಸಾವುಕಾರ ಕೇಳ್ತಾನ, ಏನಂತ ಕೇಳ್ತಾನ್ರಿ? ನೋಡ್ರಿ ನನಗೆ ಇನ್ನೊಂದು ಹೋಳಿಗೆ ಕೊಡ್ರಿ ಅಂತಂದಾವ್. ಹಾ ಹಾ ಈಗ ಬಲಗಣ ಕೊಟ್ಟಿದಿ ಸುರ್ತಿ ಎಡಗಣ ಕೊಡು ಒಂದು ಹೋಳಿಗೆ ಕೊಡ್ತೇನಂದಾವ್. ಹೌದಾ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಸ್ವತಃ ದೊಡ್ಡಪ್ಪ ಮಹಾರಾಜ ಯಾರಿಗೆ ಹಿಂದ ಮುಂದೆ ನೋಡ್ಲಿಲ್ಲ, ಗುರುವಿನ ಆಶೀರ್ವಾದ ನನ್ನ ಮ್ಯಾಲ ಇರ್ಲಿ ತಿಳ್ಕೊಂಡ. ಆಹಾ ಏನ್ ಮಾಡಿದ್ರಿ? ಕಡಚಿಗೆ ತಗೊಂಡು ಎಡಗಣ್ಣ ಒಂದು ಕಿತ್ತಿ ಕೊಟ್ಟ. ಹೌದು ಕಿತ್ತು ಕೊಟ್ಟು ಬಿಸಿ ಹೋಳಿಗೆ ತಗೊಂಡು ಎಡ್ಡು ಕಣ್ಣು ಒಂದು ಕೈಯಾಗ ಮುಚ್ಚಿಕೊಂಡು ಹೋಗಿ ಹೋಳಿಗೆ ಕೊಟ್ಟ. ಹೋಳಿಗೆ ಬಂತನಾಳ ಶಂಕರಲಿಂಗ ಮುತ್ಯ ಸೇವನೆ ಮಾಡ್ಲಕತ್ತ ಉಳ್ಳುಕತ್ತ. ಹೌದು ಉಳ್ಳುಕತ್ತಾಗ ಯಾಕೆ ಕೋಮಗನ ಕಣ್ಣು ಮುಚ್ಚಿಕೊಂಡಿಲ್ಲ ಅಂತ ಕೇಳ್ದಕ್ಕರ ಬಂತನಾಳ ಆ ದೊಡ್ಡಪ್ಪ ಮಹಾರಾಜ್ ಹೇಳ್ತಾನ, ಏನಂತ ಹೇಳ್ತಾನ ದೊಡ್ಡಪ್ಪ ಮಹಾರಾಜ್ರಿ? ಯಪ್ಪ ನೀವು ಉಳ್ಳಾಕತ್ತಿದ ಹೋಳಿಗೆ, ನೀ ಉಣ್ತಿರ್ತಕ್ಕಂತ ಹೋಳಿಗೆ ಮೇಲೆ ನನ್ನ ಕಣ್ಣು ಬಿತ್ತಂದ್ರೆ ನೀನು ಹೊಟ್ಟಿಗಿಟ್ಟು ಕಡದಿತ್ತ ತಿಳ್ಕೊಂಡು ಕಣ್ಣ 2 ಕಣ್ಣು ಮುಚ್ಚಿನೋ ಗುರುನಾಥ ಅಂದ. ಹೌದಾ ನೀ 2 ಕಣ್ಣು ತೆರೆದೆ ಅಂದ್ರೆ ನಾ ಹೋಳಿಗೆ ಉಣ್ತೀನಿ, ಇಲ್ಲಾಂದ್ರೆ ಉಣಂಗಿಲ್ಲ ಮಗನ ಅಂತ ಹೇಳ್ದಾವ್. ಹೌದು ಹೌದು ಅವಾಗ ಹೇಳ್ತಾನ ದೊಡ್ಡಪ್ಪ ಮಹಾರಾಜಪ್ಪ, ಒಂದು ಹೋಳಿಗೆಗೆ ಹೋದೆ, ಒಂದು ಹೋಳಿಗೆ ಸುಮ್ಮ ಕೊಟ್ರು. ಹೌದು 2ನೇ ಹೋಳಿಗೆಗೆ ಹೋದೆ ಬಲಗಣ್ಣ ಕಿತ್ತುಕೊಂಡ್ರು, 2ನೇ ಹೋಳಿಗೆಗೆ ಹೋದೆ ಎಡಗಣ್ಣ ಕಿತ್ತುಕೊಂಡ್ರು. ಕಣ್ಣು ಕೊಟ್ಟು ಹೋಳಿಗೆ ತಂದಿನಿ, 2 ಕಣ್ಣು ಕೊಟ್ಟು ನಾ ಹೋಳಿಗೆ ತಂದಿನಿ. ಕರೆ ನಿನ್ನ ಆಶೀರ್ವಾದ ಇರುತ್ತನೂ ಸಹಿತ ನಾ ಕೂಡಾಗಿ ನಿನ್ನ ಬೆನ್ನ ಹತ್ತಿನಿಪ್ಪ ಅಂದ ಕೂಡಲೇ ಮಂತನಾಳ ಶಂಕರಲಿಂಗ ಮುತ್ತಿ ಆಶೀರ್ವಾದ ಮಾಡ್ತಾನ. ಏನಂತ ಮಾಡ್ದ ಆಶೀರ್ವಾದ ರೀ? ಕಲಿಯುಗದೊಳಗೆ ಇದ್ರಿರ್ಬೇಕು ಇಂಥ ಶಿಶು ಮಕ್ಕಳ ತಿಳ್ಕೊಂಡು ತಲೆ ಮೇಲೆ ಹಾಸ್ತಿಟ್ಟ ಹೋಗಿರತಕ್ಕಂತ ಕಣ್ಣು ಬಂದು ಇದೇ ಕಣ್ಣೊಳ್ಳಿ ದೊಡ್ಡಪ್ಪ ಮಹಾರಾಜಿ. ಹೌದಾ ಯಾಕಂತ ಕೇಳಿದ್ರ ಆ ಗುರುವ ಜಗತ್ತದೊಳಗ ಬಹಳ ನಂಬಿಗಳಿರ್ತಕ್ಕಂತ ಮನುಷ್ಯ. ಹೌದು ಗುರುವಿನಿಂದ ಎಲ್ಲಾನು ಸಾಧಿಸಲಿಕ್ಕೆ ಬರ್ತಾ. ಹೌದು ಅಂತ ಶಾಂಡ್ರು ನಮ್ಮ ಸಿಂದಗಿ ತಾಲೂಕ್ ನಮ್ಮ ಭಾಗದೊಳಗಾಗಿ ಹೋಗ್ಯಾರಲ್ರಿ. ಇವ್ರು ಇಷ್ಟೇ ಅಲ್ಲ, ಎಷ್ಟೋ ಮಂದಿ ಪವಾಡ ಪುರುಷರು ಕೂಡ ಆಗಿ ಹೋಗ್ಯಾರ. ಇವ್ರು ಗಬಸಾವಳಿಗೆ ಸಾಮುತ್ಯ ಆಗಲಿ, ಆಮೇಲೆ ಇದೇ ಬಿಸ್ನಾಳ ಇದು ಊರ್ ಇಟ್ಟಿ ಅದ, ಅಲ್ಲಿ ಒಬ್ಬ ಉಳ್ದ, ಮತ್ ಇಲ್ಲಿ ಬಿಸ್ನಾಳದಾಗ 2 ಉಳಿದ್ರು, ಆ ಕಡೆ ಗಬಸಾವಳಿಗೆ ಒಬ್ಬ ಹೋದ. ಸರ ದೊಡ್ಡಪ್ಪ ಮುತ್ಯಾಗ ದಾನ ಗೌಡ ಹೋಳಿಗೆ ದಾನ ಮಾಡ್ದ. ಅವೇನ್ ದಾನ ಏನು ಸುಖದಿಂದ ಕೊಟ್ಟ, ಕಣ್ ಕಿತ್ಕೊಂಡ 2 ಕಣ್ಣಿಗೆ ತಗೊಂಡ. ಧರ್ಮವಂತನಾಗಿ ಕಣ್ಣು ಕೊಟ್ಟು ಹೋಳಿಗೆ ತಂದಾನ, ಅವ ಧರ್ಮವಂತ.
ಇದನ್ನ ಧರ್ಮವಂತದ ಕತ್ತಿ ಮುಂದದ ಸ್ವಲ್ಪ ಇದು ಕೊಟ್ಟಿದ್ದಾರೆ. ಹೌದೌದು. ಅದಕ್ಕ ಇನ್ನ ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂತ ಉಭಯ ತಂಡದೊಳಗ ಮಾತನಾಡಿ ಹಾ ಹಾ ಒಳ್ಳೆಯ ಸವಿಸ್ತಾರ ರೂಪದೊಳಗ ತಿಳಿ ಹೇಳಿರತಕ್ಕಂತ ಹೌದು ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂತ ಕಲಾ ತಂಡ ಹೌದು ನಮ್ಮ ಶ್ರೀಶೈಲ ಮಾಸ್ತರ್ ಅವರು ಬಹಳ ಉತ್ತಮ ರೀತಿಯಿಂದ ಮಾತನಾಡಿದ್ರು. ತಮ್ಮೆಲ್ಲರಿಗೂ ಗೊತ್ತಿದ್ದಿರತಕ್ಕಂತ ಮಾತು. ಖರೆ ಮಾತಾಡಿದ್ರಿ ಸರ್ ರೀ. ಹಾನ್ರಿ. ಏನ್ ಸರ್ ಯಾಕೆ ಅನ್ಸಕತ್ತಾರ ಒಂದು 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 ಅನ್ನೋದಾಗ 3 ಮಾಡಿಟ್ರ ಟೈಮ್ ಇಲ್ರಿ ಸರ್. ಏನು ಬಯಸ್ಬೇಡ್ರಿ ನೀವು, ನಾವೇನು ಬ್ಯಾರೆ ಇಲ್ಲ, ಗುರುವ ಶಿಷ್ಯರಿದ್ದು. ಇಲ್ಲ, ಅವರು ಮಾತಾಡ್ತಿದ್ರು. ಯಾಕಂತಂದ್ರ ಹಿತ್ತಲ ಗಿಡ ಮದ್ದಲ್ಲತ್ತ ಮನಿ ಎಳೆಯ ಮುದ್ದಲ್ಲತ್ತ. ಹೌದು ಮನಿ ಹೇಳಿ ಏನ್ರಿ ಅವ್ರು ಮನಿ ಎಳೆ ಅಲ್ಲ, ನಿನಗೆ ತಾತ್ಪರ್ಯ ಹೇಳ್ತೇನೆ. ಇದ್ರು ಗಾಡಿ ಬಿದ್ದ ಸಮಾನ. ಹೌದ್ ಹೌದು ಇದ್ರು ನನ್ನ ಮನುಷ್ಯಾಗ ಸ್ವಲ್ಪ ಮುಜುಗುರ ಆಗ್ತಿರ್ತದ. ಅಕ್ಕದ್ರ ಊರಾಗ ಆಗುದೇ ಅದು ಆಗ್ತಿರ್ತದ. ಬ್ಯಾರೆ ಊರಾಗ ಹೋದ್ರ ಮತ್ ಬ್ಯಾರೆ ಇರ್ತಾರ ಅವ್ರೇ. ಹೌದಿಲ್ಲ? ಹೌದು. ಈಗಾಗಲೇ ದೃಷ್ಟಾಂತ ಕೊಟ್ಟರು. ದಾನ ಜಗತ್ತದೊಳಗ ಶ್ರೇಷ್ಠ ಐತಿ. ಹೌದು. ಆ ಕೈಲಾಸದೊಳಗಿದ್ದಿರತಕ್ಕಂತ ಕೈಲಾಸವಾಸಿ ಬ್ರಹ್ಮಾಂಡದ ನಾಯಕನಾಗಿರತಕ್ಕಂತ ಸಾಕ್ಷಾತ್ ಶಿವ ಈ ಭೂಮಿ ಮೇಲೆ ಇದ್ದಿರತಕ್ಕಂತ ನೀರಾಗ್ಲಿ, ಗಾಳಾಗ್ಲಿ, ಸೂರ್ಯ ಆಗ್ಲಿ, ಇಂದ್ರ ಆಗ್ಲಿ, ಚಂದ್ರ ಆಗ್ಲಿ ಕರೆ ಇವ್ರನ್ನ ದಾನ ರೂಪದೊಳಗೆ ಕೊಟ್ಟಾನ ತಿಳ್ಕೊಂಡು ಇವತ್ತು ನಮ್ಮದು ನಿಮ್ಮದು ಎಲ್ಲ ನಡೆದ ತಿಳ್ಕೊಂಡ ನಮ್ಮ ಗುರುಜಿಯವ್ರು ಹೇಳ್ಯಾರ. ಬಹಳ ಸತ್ಯದ ಸಮೀಪ ಬಂದಿರತಕ್ಕಂತ ಮಾತೈತಿ. ಯಾಕಂತ ಕೇಳಿದ್ರ ಶಿವ ಕೈಲಾಸದೊಳಗ ಮೊದಲ ಧರ್ಮವನ್ನ ಉಳಿಸ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ್ರಿ? ಎಷ್ಟೋ ಸಿದ್ಧರನ್ನ ಭೂಲೋಕಕ್ಕೆ ಕೊಟ್ಟು ಕಳಿಸ್ಯಾನ. ಕರೆ ಮನ್ಯ ಮಾಳಪ್ಪ ಆಗ್ಲಿ, ಬೀರ ದೇವರಾಗ್ಲಿ, ಯೋಗಿನಾಥ ಅಮೋಘ ಸಿದ್ಧಾಗ್ಲಿ ಆಗ್ಲಿ, ಆ ಭೂಮಿ ಮೇಲೆ ಕರಿತಲಿ ಮಾನವರ ಹಾವಳಿ ಹೆಚ್ಚಾಗ್ಯದ. ಅಲ್ಲಿ ಅಧರ್ಮ ಅನ್ನತಕ್ಕಂಥದ್ದು ತಾಂಡವಾಳಕತ್ತದ, ಧರ್ಮರು ಸೃಷ್ಟಿ ಆಗಬೇಕಾಗ್ಯದ. ಹೌದು. ಅದಕ್ಕೋಸ್ಕರ ನೀವು ಭೂಮಿ ಮೇಲೆ ಹೋಗರ ತಿಳ್ಕೊಂಡು ಅಮೋಘ ಸಿದ್ಧಗ ಅಂತ ಇಂಥ ಸಿದ್ಧವ್ರು ಕೊಟ್ಟ ಕಳಿಸ್ಯ ನಾವು. ಹೌದಿಲ್ಲ? ಈ ಹಾಲು ಮತ್ತು ಧರ್ಮ ಅನ್ನತಕ್ಕಂಥದ್ದು ಉದ್ಧಾರ ಆಗಬೇಕಾದ್ರೆ ಮೊದಲ ಮೂಲ ಸ್ಥಾನ ಈ ಗಂಡು ಮೆಟ್ಟದ ನಾಡ ಪುಂಡ ಜಾಗೃತ ಪೂರ್ವಕ ಸಾಕ್ಷಾತ್ ಶಿವ ಪಾರ್ವತಿ ದೀಪಾವಳಿಗಮ್ಮ ಸುರುವಿಗೆ ಬಂದಿದ್ದು. ಅವಾಗ ಬಂದಿರೇನ್ರಿ? ಅಡಿ ರೂಪ ತೊಟ್ಟು ಬಂದ್ರಲ್ರಿ? ಹಂಗಲ್ಲ, ಇಲ್ಲಿ ಕೇಳ ನಾವು ಹೇಳ್ರಲ್ಲ. ನೀ ಗಡಬಡ ಮಾಡಿ ಅಡವಿಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಹಿರಿಯರ ಕೂತಾರೋ. ಹೌದಿಲ್ಲ? ಆ ಕೈಲಾಸದಿಂದ ಶಿವ ಪಾರ್ವತಿ ಈ ದೇಶ ಸಂಚಾರ ಮಾಡ್ಬೇಕಂತ ತಿಳ್ಕೊಂಡು ಭೂಲೋಕಕ್ಕೆ ಇಳಿದಾಕರ. ಅವಾಗ ಅಲ್ಲಿ ಪಾರ್ವತಿ ಮೋಹ ಹೆಚ್ಚಾಯ್ತು. ಮೋಹ ಹೆಚ್ಚಾಗಿರತಕ್ಕಂತ ಸಂದರ್ಭದೊಳಗ ಏನಾಯ್ತಂತ ಕೇಳಿದ್ರ ಏನ್ರಿ? ಆಕಿ ಎದೆ ಹಾಲು ಬೀಳಕತ್ತು ಭೂಮಿ ಮ್ಯಾಲ. ಈ ಎದೆ ಹಾಲು ಭೂಮಿ ಮ್ಯಾಲ ಬಿದ್ದ ಹಿಂಗ ವೇಸ್ಟ್ ಆಗಬಾರ್ದು. ಈ ಹಾಲು ಮತ್ತು ಮಣ್ಣಿನಿಂದ ಒಂದು ಧರ್ಮ ಉದ್ಧಾರ ಆಗಬೇಕಾಗ್ಯದ. ಹೌದು. ಈ ಧರ್ಮ ಉದ್ಧಾರ ಆಯ್ತಂದ್ರೆ ನಮ್ಮದು ನಿಮ್ಮದು ಒಳಿತಾಗಿ ಪೂಜೆ ಆಗ್ತದೆ ತಿಳ್ಕೊಂಡು ಅಲ್ಲಿ ಮುದ್ದಪ್ಪ ಮುದ್ದಾಯಿ ಅನ್ನತಕ್ಕಂತ 2 ಕೆಸರಿನ ಗೊಂಬೆಗಳನ್ನ ಮಾಡಿ ಮುಂದೆ ಸಾಕ್ಷಾತ್ ಶಿವ ಇದ್ದ ಜೀವಕಾಳ ತುಂಬಿ ಇವಕ್ಕ ಹಾಲು ಮತ್ತು ಮಣ್ಣಿನಿಂದ ಹುಟ್ಟಾವತ್ತಂದ್ರ ಇದು ಹಾಲು ಮತ್ತು ಧರ್ಮ ಜಗತ್ತದೊಳಗ ಉಳಿಲಿ. ಒಂದು ವೇಳೆ ಹಾಲು ಕೆಟ್ಟರು ಕೆಡಬಹುದು, ಯಾವತ್ತು ಹಾಲು ಮತ್ತು ಧರ್ಮ ಕೆಡಬಾರ್ದು ತಿಳ್ಕೊಂಡು ಭೂಮಿ ಮೇಲೆ ಬಿಟ್ಟು ಹೋದ. ಹೌದಾ? ಅದಕ್ಕಲ್ಲೇ ಸಹಿತ ಇವತ್ತು ನಮ್ಮ ಹಾಲು ಮತ್ತು ಧರ್ಮದವರಿಗೆ ಏನಂತ ಕರಿತಾರ ಕೇಳಿದ್ರ ಏನಂತಾರಿ? ಒಬ್ಬ ಹುಚ್ಚಿ ಹೆಗಲ ಮೇಲೆ ಕಂಬಳಿ ಹಾಕೊಂಡು ತಲೆ ಮೇಲೆ ಒಂದು ಪೇಟ ಸುತ್ತಕೊಂಡು ಕೈಯಾಗ ಒಂದು ಕೋಲು ಹಿಡ್ಕೊಂಡು ಹೊಂಟಂದ್ರ ದೇವ್ರ ನಮ್ಮ ಮನ್ಯಾಗ ಬಾರಪ್ಪ ಬಲಗಾಲ ಇಡಬಾ ಹೇಳಿ ನಮ್ಮ ಹಾಲು ಮತ್ತು ಧರ್ಮದವ್ರಿಗೆ ಇನ್ಕ ಸಹಿತ ಕರಿತಾರ. ಹೌದಿಲ್ಲ? ಇದೇ ಧರ್ಮಕ್ಕಾಗಿ ಸ್ವತಃ ತನ್ನ ಹೆಣತಿಗೂ ಒತ್ತಿ ಇಟ್ಟ ಸ್ಮಶಾನವಾಸಿಯಾಗಿ ಹೋದ ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರ ಪರಿಪರಿಯಾಗಿ ಕಾಡಿ ಆ ಸತ್ಯ ಹರಿಶ್ಚಂದ್ರನಲ್ಲಿದ್ದಿರತಕ್ಕಂತ ರಾಜ್ಯದ ಪ್ರತಿಯೊಂದು ಮರ್ಮವನ್ನೆಲ್ಲ ಕಸ್ಕೊಂಡಾಗಿ ಇನ ಉಳಿತು. ಸ್ವತಃ ತನ್ನ ಹೆಣತಿಗೂ ಒತ್ತಿಟ್ಟ ಹೆಣತಿ ಮತ್ತು ಕುಸಿಗಿ ಸತ್ಯ ಹರಿಶ್ಚಂದ್ರನ ಹೆಣತಿ ಚಂದ್ರಮತಿ ಮಗ ಲೋಹಿತ ಮುಂದ ಇವ ಕಾಶಿ ಒಳಗೆ ಹೆಣ ಸುಡುವಂತ ಕೆಲಸ ಮಾಡ್ತಾನ. ಅಂತ ಸಂದರ್ಭದೊಳಗ ಕಡಿಗೆ ಕಡಿಯುವಂತ ಸಂದರ್ಭದೊಳಗ ಮಗ ಲೋಹಿತ್ ಅವಾಗ ಹಾವು ಕಡಿತು. ಹಾವು ಕಡಿದಿರ್ತಕ್ಕಂತ ಸಮಯದೊಳಗ ಚಂದ್ರಮತಿ ಕುಸಿಗೆ ಬಗಲಾಗಿ ಹಿಡ್ಕೊಂಡು ಹೊಂಟಾಳ ಎಲ್ಲಿ ಸ್ಮಶಾನಕ್ಕ. ಅಂತ ಸ್ಮಶಾನಕ್ಕೆ ಹೋಗಿಸಿಂದ್ರ ಗಂಡ ಅಲ್ಲೇ ಹೆಣ ಸುಡುತ್ತಿದ್ದ. ಇದೇ ಸತ್ಯ ಹರಿಶ್ಚಂದ್ರ. ಅವಾಗ ಹೆಣತಿದ್ದಕ್ಕೆ ನೋಡ್ರಿ ಕೂಸು ಸತ್ತಾನ. ಈ ಕೂಸಿಗೆ ಸಂಸ್ಕಾರ ಮಾಡ್ರಿ, ಇದಕ್ಕೆ ಸುಡ್ರಿ ಅಂದ ಕೂಡಲೇ ಸತ್ಯ ಹರಿಶ್ಚಂದ್ರ ಹೇಳ್ತಾನ ಏನಂತಾನ್ರಿ? ಇದು ಧರ್ಮದ ಮಾತಲ್ಲ. ಗಂಡ ಹೆಣತಿ ಇದ್ದಿರ್ಬೇಕರೆ ನಾವು ದೂರ ಇದ್ದೆವು. ಹೌದಿಲ್ಲ? ನಿನಗ ಮತ್ತೊಬ್ಬರ ಮೇಲೆ ನಾ ಪರವರಿಗೆ ಒಪ್ಪಿಸಿ ಬಂದೇನೆ. ಅದಕ್ಕೋಸ್ಕರ ಈ ಕೂಸು ಏನಾಯ್ತು ನೋಡು, ಈ ಕೂಸಿಗೆ ಸಂಸ್ಕಾರ ಮಾಡ್ಬೇಕಾದ್ರೆ ನೀ ದುಡ್ಡು ಕೊಟ್ಟು ಹೋಗ್ಬೇಕಾಗ್ತದ ಅಂತ ಹೇಳ್ದ ಸ್ವತಃ ತನ್ನ ಹೆಂಡತಿಗೆ. ಸ್ವಂತ ಮಗನಿಗೆ ಸುಡ್ಲಕ್ಕ ಹೆಂಡತಿಗೆ ದುಡ್ಡು ಕೊಡ್ಬೇಕಾಗ್ತದ ಕೂಡೇನೆ ಚಂದ್ರಮತಿ ಸ್ವತಃ ತನ್ನ ಕೊರೊಳಗಿದ್ದಿರತಕ್ಕಂತ ತಾಳಿ ಹರಿದು ತನ್ನ ಗಂಡಗ ಕೊಟ್ಟಾಕರ
ಸತ್ಯ ಹರಿಶ್ಚಂದ್ರ ಸತ್ಯ ಧರ್ಮದ ಮಾತು ಹಿಡ್ಕೊಂಡು ಹಾ ಹಾ ಸ್ವತಃ ತನ್ನ ಮಗನಿಗೆ ಸಂಸ್ಕಾರ ಕೊಡ್ತಾನ. ಇದು ಧರ್ಮ ತಂದ್ರ. ಹೌದಾ ಸರ್ ಹೇಳಿರ್ತಕ್ಕಂಥ ಮಾತು ದಿಟ ಅದ. ಹೌದ್ ಕರೆ ಇಲ್ಲಿ ಸರ್ ಹೇಳಿರ್ತಕ್ಕಂಥ ಮಾತದೊಳಗೆ ಒಂದೇ ಒಂದು ಮರ್ಮ ಅದ. ಏನ್ ಮರ್ಮ ಐತ್ರಿ? ಭಗವಂತ ದಾನದ ರೂಪದೊಳಗೆ ಸೂರ್ಯ ಕೊಟ್ಟಾನ, ನೀರು ಕೊಟ್ಟಾನ, ಗಾಳಿ ಕೊಟ್ಟಾನ. ಈಗ ಮಳಿ ಯಾಕೆ ಕೊಡಲಾಗ್ಯಾನ? ಏಯ್ ಮತ್ ಮಳಿ ಬರ್ಲಾಗ್ಯದಲ್ರಿ ಈಗ. ಹಂಗಲ್ಲ, ಇಲ್ಲಿ ಕೇಳು. ಗಾಳಿ ಕೊಟ್ಟಾನ. ಹೌದ್ ಈ ಗಾಳಿದಿಂದ ನೀವು ಏನ್ ಮಾಡ್ಕೊಳಕತ್ತೀರಿ? ದುರುಪಯೋಗ ಮಾಡ್ಕೊಳಕತ್ತೀರಿ. ಏನ್ ದುರುಪಯೋಗ? ಭಗವಂತ ನೀರು ಕೊಟ್ಟಾನ. ಹೌದ್ ಈ ನೀರಿನಿಂದ ನೀವ್ ಏನ್ ಮಾಡ್ಲಕತ್ತೀರಿ? ದಾನದ ರೂಪದೊಳಗೆ ಕೊಟ್ಟ ನಿಮಗ. ಹೌದ್ ಕರೆ ಆ ದಾನದ ರೂಪದೊಳಗೆ ಕೊಟ್ಟಿರ್ತಕ್ಕಂಥ ನೀರ್ ನೀವೇನ್ ಮಾಡ್ಲಕತ್ತೀರಿ? ಗಂಡ್ರಿಗೆ ಹಾಕಲಕತ್ತೀರಿ. ಹೌದ್ ಹೌದ್ ಇದು ಕೊಟ್ಟಿರ್ತಕ್ಕಂತಹ ದಾನ ಇಸ್ಕೊಂಡಿರಿ. ಕರೆ ಇಸ್ಕೊಂಡು ನೀವು ಸುಮಾರು ಮಾಡ್ಲಕತ್ತೀರಿ. ಇದು ದಾನ ಹೆಂಗ ಶ್ರೇಷ್ಠ ಆಗ್ತದ? ಹೌದ್ ಹೌದು. ಹಾ, ಭಗವಂತ ಧರ್ಮವಂತದಾನ. ಬೇಡದವರಿಗೆ ಬೇಕಾದ ಕೊಡುವಂತ ಸಕಲ ಶಕ್ತಿ ಅವನ ಬಲ್ಲಿ ಐತಿ. ಹೌದು ಅವನ ಬಲ್ಲಿ ಐತಿ ತಿಳ್ಕೊಂಡೆ ಭಗವಂತ ಧರ್ಮದ ರೂಪದೊಳಗೆ ನಿಮಗ್ ಕೊಡ್ಲಾಕತ್ತಾನ. ಕರೆ ನೀವು ದಾನ ಅಂತ ಹೇಳಿ ತಗೋತೀರಿ. ಬೆಂಕನಾಡು ದೈವಂಡ ಗೌಡಿಗೆ ಎಂತ ಸಿರ್ತನ ಇತ್ತು, ಎಂತ ಸಿರ್ತಾನ ಇತ್ರಿ ಅವ್ರಿಗೆ. ಭಗವಂತ ಸ್ವರೂಪವಾಗಿ ಕೈಲಾಸದೊಳಗೆ ವೀರಭದ್ರನ ಅವತಾರ ತೊಟ್ಟು ದಕ್ಷ ಬ್ರಹ್ಮನ ಗರ್ವ ಹರಣ ಮಾಡಿ ಹಾ ಹಾ ಅಮೃತ ಒಂದೇ ಒಂದು ಮಾತಿಗೆ ಅಮೃತ ಸಿಗದೇ ಇದ್ದಿರತಕ್ಕಂತ ಸಮಯದೊಳಗ ವಿಷ್ಣು ಹೇಳ್ತಾನ, ಏನಂತ್ರಿ? ನೀ ಭೂಲೋಕದೊಳಗ ಬೀರಪ್ಪಾಗಿ ಹುಟ್ಟು, ನಾ ಮಾಯಮಾಗಿ ಹುಟ್ಟುತ್ತೀನಿ, ಮಾಯಮಾಗಿ ಹುಟ್ಟು ಬಂದು ಹೌದು ಕೊದಲಿಗೆ ನಂದಾನವನದೊಳಗ ನಂದು ನಿಂದು ಭೇಟಿ ಆಗ್ತದ. ಹೌದು ಇಲ್ಲಿ ಅಮೃತ ನೀ ಕುಡ್ದಿನ ಮುಂದೆ ನನ್ನ ಎದಿಹಾಲೆ ಕುಡಿ ಅದರಾಗಿ ಅಮೃತ ಅದ ತಿಳ್ಕೊಂಡ ಮಾಯಮ್ಮನ ವಿಷ್ಣುನ ಅವತಾರನೆ ಮಾಯಮ್ಮಾಗಿ ಬಂದ, ವೀರಭದ್ರನ ಅವತಾರ ಬೀರದೇವರಾಗಿ ಬಂದ. ಹೌದಾ? ಬೀರದೇವರಾಗಿ ಬಂದ ಭೂಮಿ ಮ್ಯಾಲ ಹೌದು ಇಂಥ ಕೆಟ್ಟ ಹೌದು ಈಗ ಈಗ ಇದು ಧರ್ಮ, ಹಾಲಮತ ಧರ್ಮ, ಇವು ಧರ್ಮ ಕರೆ ಇರೋದು ಒಂದೇ ಧರ್ಮ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಹೌದು ಆಮೇಲೆ ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಹಿಂಗ ಧರ್ಮದೊಳಗೆ ವಿಂಗಡಣೆ ಅದಾವ್ರಿಪ್ಪ. ಹಾ, ಹಿಂಗ ನಾವು ಹಾಲಮತ ಧರ್ಮದಾಗ ಏನದೀವ್ ನೋಡು. ಈ ಧರ್ಮದಾಗ ಇದ್ದಿರತಕ್ಕಂತ ಒಂದೇ ಒಂದು ದೃಷ್ಟಾಂತ ಏನಂತ ಕೇಳಿದ್ರ, ಏನ್ರಿ? ಡೆಂಕನಾಡ ದೈಗೊಂಡ ಗೌಡಗ ಭಗವಂತ ಸಾಕಷ್ಟು ದಾನ ಮಾಡಿದ್ದ. ಹೌದ್ ಹೌದ್ ದಾನ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಈ ಬೀರಪ್ಪನ ಮಕ್ಕಳೆಲ್ಲ, ಹೌದು ಬೀರಪ್ಪನ ಭಕ್ತರೆಲ್ಲ ಅವನ ಮಠಕ್ಕೆ ಹೋಗ್ತಕ್ಕಂಥ ಸಂದರ್ಭದೊಳಗ ಕೊಟ್ಟಿರ್ತಕ್ಕಂಥ ದಾನದೊಳಗೆ ಹೌದು ಅದ್ರೊಳಗ ಭೇದ ಮಾಡಿದ ಉಣ್ಣುವಂತ ಗಂಗಾಳಕ್ಕೆ ಒದ್ದಿರ್ತಕ್ಕಂಥ ಸಮಯದೊಳಗೆ ನನ್ನ ಪಾಲದ ಹೊಡೆದವರು, ಸಾಮಗ ತುಕ್ಕದವರು, ಜೀವಕ್ಕ ಮುನಿದೇವರ ಹರುವ ಹಾವಿನ ಗಂಡ, ಉರಿಯುವ ಕಿಚ್ಚನ ಗಂಡ, ಹೌದು ಹೌದು ಲಿಂಗ ಬೀರದೇವ್ರ ಆ ಕೊಟ್ಟಿರ್ತಕ್ಕಂಥ ಸಿರಿತನ ಮರಳಿ ಪಡಿತಾನ. ಹೌದು ಮರಳಿ ಪಡೆದಿರತಕ್ಕಂಥ ಢೆಂಕನಾಡು ದೈಗೊಂಡ ಗೌಡ ಮತ್ತೆ ಮುಂದ ಮಾಳಪ್ಪಗ ಅಲ್ಲಿ ಜಾಮೀನ್ ಇಟ್ಟುಕೊಂಡು ಕಳೆದಿರತಕ್ಕಂತ ಸಿರಿತನ ಮರಳಿ ಪಡ್ಕೊಂಡು ಕರೆ ಜಾಮೀನ್ ಆಗಿರತಕ್ಕಂತ ಮಾಳಪ್ಪಗಿಗೆ ಬಡಿಗೆ ಕೊಟ್ಟ ಹಚ್ಚುಗುಡುತ್ತ ಅನ್ನಲ್ಲ. ಇದೆ ಅಂತ ದಾನ್ರಿ ನಿಮ್ಮದು? ಹೆಂಗ್ರಿ ಸರ? ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಲಾರ್ದೆ ಈಗ 4 ನುಡಿ ಚಾಲಂದ ನಮ್ಮ ಗುರುಜಿಯವರು ಇನ್ನೂ ಮುಂದಿನ ಸಂಧಿಗೆ ಯಾಕಂತ ಕೇಳಿದ್ರೆ ದಾನದೊಳಗ ಬಹಳ ದೃಷ್ಟಾಂತಗಳದಾವ್. ಸರ್ ಕೊಡ್ತಾರಂತಕ್ಕಂಥ ಒಂದು ಭಾವನೆ ಇಟ್ಟುಕೊಂಡು 4 ನುಡಿ ಚಾಲಂದ ನಮ್ಮ ಸರ್ಗೆ ಚಾನ್ಸ್ ಹೋಗ್ತಾ.